ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಸೊ ನಾವು ಇವತ್ತು ಮಾಡ್ತಾ ಇರೋ ಡಿಶಸ್ಸು ಈ ಆಲೂಗಡ್ಡೆ, ಆನಿಯನ್, ಕೊತ್ತಂಬರಿ, ಸೊ ಈ ಚಿಲ್ಲೀಸ್ ಇದನ್ನು ಉಪಯೋಗಿಸಿ ಬ್ರೆಡ್ ಪೊಟ್ಯಾಟೊ ಕ್ರಂಚೀಸ್ ಮಾಡೋಣ. ಸೊ ಈಸಿಯಾಗಿರುತ್ತೆ, ಈ ಸ್ವಲ್ಪ ಚಳಿಗಾಲಕ್ಕೆ ಕ್ರಿಸ್ಪಿ ಆಗಿರುತ್ತೆ. ಸೊ ಕಮ್ ಲೆಟ್ಸ್ ಗೆಟ್ ಇನ್ ಟು ವ್ಲಾಗ್. ಸೊ ಇವಾಗ ಈ ಪೊಟ್ಯಾಟೋಸ್ ಆಲೂಗಡ್ಡೆನ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ, ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಇದನ್ನು ಈ ಪೊಟ್ಯಾಟೋಸ್ನ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ. ಸೊ ಅದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಆನಿಯನ್ಸ್, ನಾನು 2 ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ. ಸೊ ಸ್ವಲ್ಪ ಇವಾಗ ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿಣದ ಪುಡಿ, ಚಿಲ್ಲಿ ಪೌಡರ್. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ನಮಗೆ ಉಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ ಪೌಡರ್, ಸೊ ಸ್ವಲ್ಪ ಅಂದರೆ 1/2 ಟೇಬಲ್ ಸ್ಪೂನ್ ಅಷ್ಟೇ. ಇನ್ನು ಸ್ವಲ್ಪ ಪೆಪ್ಪರ್ ಪೌಡರ್. ಸೊ ಫೈನಲಾಗಿ ಸ್ವಲ್ಪ ಸಾಲ್ಟ್, ಉಪ್ಪನ್ನ ಸ್ವಲ್ಪ ಟೇಸ್ಟ್ ತಕ್ಕಂಗೆ ಹಾಕಿ, ಯಾಕಂದರೆ ಆಲ್ರೆಡಿ ನಾವು ಇದಕ್ಕೆ ಆಲೂಗಡ್ಡೆಗೆ ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ವ, ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಆಲ್ಮೋಸ್ಟ್ ನಮ್ಮದು ಈ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ಆಲೂಗಡ್ಡೆ, ಆನಿಯನ್, ಸ್ವಲ್ಪ ಚಿಲ್ಲೀಸು, ಆಮೇಲೆ ಇದಕ್ಕೆ ಸ್ಪೈಸಸ್ ಹಾಕಿರೋದು ಬಂದು ಸ್ವಲ್ಪ ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಆಮೇಲೆ ಇದು ಕೊತ್ತಂಬರಿ ಸ್ವಲ್ಪ ಹಾಕಿ ಚೆನ್ನಾಗಿ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಬೇಕು. ಸ್ವಲ್ಪ ಉಪ್ಪು ಖಾರ ಕರೆಕ್ಟಾಗಿದೆ, ಯಾಕಂದರೆ ಎಣ್ಣೆಲಿ ಬಿಡೋದಲ್ವ. ಎಣ್ಣೆಲಿ ಬಿಟ್ಟರೆ ಯೂಶ್ವಲಾಗಿ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಚಳಿಗೆ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಅದಕ್ಕೆ ಬೇಕಾಗಿರೋದು ಇದು ಬಂದು ಬ್ರೆಡ್ ಕ್ರಮ್ಸು. ಸೊ ಬ್ರೆಡ್ ಕ್ರಮ್ಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಪ್ಲಸ್ ಇನ್ನೊಂದು, ಸೊ ಅದಕ್ಕೆ ಸ್ವಲ್ಪ ಮೈದಾ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ, ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್. ಸೊ ಇದೆರಡು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಡ್ಡೆ ಇಲ್ದಿರೋ, ಲಮ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡಿ. ಯೂಶ್ವಲಾಗಿ ನಾನು ಪ್ರೀವಿಯಸ್ ಇದರಲ್ಲಿ ತೋರಿಸಿದ್ದೆ. ಸೊ ಸೇಮ್ ಇದಕ್ಕೂ ಅದೇ ಅನ್ವಯಿಸುತ್ತೆ. ಲಮ್ಸ್ ಇಲ್ದಿರೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಮ್ಮದು ಮೈದಾನೂ ಕಾರ್ನ್ಫ್ಲೋರ್ ಬ್ಯಾಟರ್ ರೆಡಿಯಾಗಿದೆ. ಸೊ ಇದು, ಆಮೇಲೆ ಸ್ವಲ್ಪ ಬ್ರೆಡ್ ಕ್ರಮ್ಸ್, ಆಮೇಲೆ ಮೇನ್ ಬಂದು ಪೊಟ್ಯಾಟೊ. ಸೊ ಇದೆಲ್ಲ ರೆಡಿಯಾಗಿದೆ. ಇವಾಗ ನಮಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ನೋಡಿ, ಈ ಥರ ಒಂದು ಬ್ರೆಡ್ ತೊಗೊಳ್ಳಿ. ಈ ಥರ ಒಂದು ಬ್ರೆಡ್ ತೊಗೊಂಡು ನಾವು ಮಾಡಿರ್ತೀವಲ್ಲ ಬ್ಯಾಟರು, ಬ್ಯಾಟರ್ ಅದೇ ಈ ಥರ ಮಾಡ್ತೀವಿ, ಪೊಟ್ಯಾಟೊ ಕ್ರಷ್ ಮಾಡ್ಕೊಂಡಿರ್ತೀವಲ್ವ. ಸೊ ಅದನ್ನು ಸ್ವಲ್ಪ ಹೀಗೆ ಅಡ್ಲ್ಕೊಳ್ಳಿ. ಇದಕ್ಕೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಅದು ಬೇರೆ ಚಳಿಗಾಲ ಅಲ್ವಾ. ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಇನ್ನೋವೇಟಿವ್ ಆಗಿ ಮಾಡಿದ್ರೆ ತಿಂತಾರೆ. ಸ್ವಲ್ಪ ಕೆಲಸ ಜಾಸ್ತಿ ಆದ್ರೂ ತಿನ್ನೋದಕ್ಕೆ ಸ್ವಲ್ಪ ರುಚಿಯಾಗಿರುತ್ತೆ. ಕೆಲಸ ಏನು ಜಾಸ್ತಿ ಇಲ್ಲ, ಯೂಶ್ವಲಾಗಿ ಎಲ್ಲರ ಮನೆಯಲ್ಲೂ ಆಲೂಗಡ್ಡೆ ಇದ್ದೇ ಇರುತ್ತೆ. ಸೊ ಈ ಥರ ಆಯಿತು. ಇದನ್ನು ನಾವು ಹೀಗೆ ಕಟ್ ಮಾಡ್ಕೊಳ್ಳೋಣ ಈಕ್ವಲ್ ಪೊಸಿಷನಲ್ಲಿ. ಕೆಳಗಡೆ ಬೇಸಲ್ಲಿ ಚೀದಿದೆಯಲ್ವ ಹಾಗೆ. ಸೊ ನೀಟಾಗಿ ಹೀಗೆ ಕಟ್ ಮಾಡಿಕೊಂಡು, ಈಗ ಇದೊಂದು ಈ ಥರ ಎತ್ಕೊಂಡು ಇರಿ. ನಮ್ಮದು ಬ್ಯಾಟರ್ ಇದೆಯಲ್ವ ಇಲ್ಲಿ, ಸೊ ಮೈದಾನು ನಾವು ಇದು ಮಾಡ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ ಬ್ಯಾಟರು, ಅದನ್ನು ಜಸ್ಟ್ ಈ ಥರ ಮೈಲ್ಡಾಗಿ ಈ ಥರ ಡಿಪ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಈ ಕ್ರಂಚೀಸ್ ಇದೆಯಲ್ವ, ಬ್ರೆಡ್ ಕ್ರಂಚೀಸ್, ಸೊ ಇದಕ್ಕೆ ಯೂಶ್ವಲಾಗಿ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಸೊ ಅಷ್ಟೇ. ಇದನ್ನು ನಾವಿವಾಗ ಎಣ್ಣೆಯಲ್ಲಿ ಬಿಡೋಣ. ಸೊ ನಮ್ಮ ಪೊಟ್ಯಾಟೊ ಬ್ರೆಡ್ ಕ್ರಂಚೀಸ್ ರೆಡಿಯಾಗಿದೆ. ಸೊ ನೋಡಿ, ಹೀಗೆ ಇಷ್ಟು ಕೆಂಪಗಾದರೆ ಸಾಕು, ಜಾಸ್ತಿ ಬೇಡ. ಸೊ ರೆಡಿ ಟು ಈಟ್ ಅವರ್ ಬ್ರೆಡ್
ಸೊ ಇದರಲ್ಲಿ ನಾನು ನಿಮ್ಗೆ ಇನ್ನೂ ಒಂದು ವೆರೈಟಿ ತೋರಿಸ್ತಾರೆ ಸರ್. ನಮ್ಮ ಫಸ್ಟ್ ಐಟಮ್ ಇದಾಯಿತು. ಸೊ ಸೆಕೆಂಡ್ ಐಟಮ್ ಏನಂತ ಹೇಳ್ತೀನಿ. ಸೊ ನಮ್ಮ ಬ್ರೆಡ್ ಆಲೂ ಕ್ರಂಚೀಸ್ ರೆಡಿ ಆಗಿದೆ. ಸೊ ಅದರಲ್ಲಿ ಇವಾಗ ನಾವು ಕ್ರಂಚೀಸ್ ಇಲ್ದಿರ ಈ ಥರ ಚಿಕ್ಕ ಚಿಕ್ಕದಾಗಿ ಪುಟ್ಟದಾಗಿ ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿರ್ತೀವಲ್ಲ ಮೈದಾನು ಕಾರ್ನ್ಫ್ಲೋರ್ ಬ್ಯಾಟರು, ಸೊ ಅದರಲ್ಲಿ ಜಸ್ಟ್ ಈ ಥರ ಉಳ್ಳಾಡಿಸಿ ಇದನ್ನು ಎಣ್ಣೆಗೆ ಬಿಟ್ಕೊಳ್ಳೋಣ. ಸೊ ನಮ್ಮ ಬ್ರೆಡ್ ಪೊಟ್ಯಾಟೊ ಕ್ರಂಚೀಸು ರೆಡಿಯಾಗಿದೆ. ಸೊ ಅದ್ರ ಜೊತೆಗೆ ವೆರೈಟಿಯಾಗಿ ಪೊಟ್ಯಾಟೊ ಬಾಲ್ಸ್ ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮದು ಇದು ಐಟಮ್ ರೆಡಿ. ಸೊ ಅದರಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿಕೊಂಡು, ಬೇಕು ಅಂದರೆ ಇದಕ್ಕೆ ನಾವು ಟೊಮೆಟೊ ಸಾಸ್ ಕೂಡ ಹಾಕ್ಕೊಬೋದು. ಸೊ ಮಕ್ಕಳು ಯೂಶ್ವಲಾಗಿ ಟೊಮೆಟೊ ಸಾಸ್ ಇದ್ದಿರೋ ತಿನ್ನಲ್ಲ ಅವರು. ಸೊ ಟೊಮೆಟೊ ಸಾಸ್ ಹಾಕ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ರೆಡಿಯಾಗಿದೆ. ಸೊ ಬೇಕಾದ್ರೆ ನೀವು ನೋಡ್ಬೋದು. ನೋಡಿ ನಾವು ಮಾಡಿರೋ ಇದು ಪೊಟ್ಯಾಟೊ ಬಾಲ್ಸ್ ಎಷ್ಟು ಕ್ರಂಚಿ ಆಗಿದೆ ನೋಡಿ, ಈ ಥರ ಸಾಫ್ಟ್ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇ, ನಮ್ಮದು ಕ್ರಂಚೀಸ್ ಕೂಡ ಅಷ್ಟೇ ನೋಡಿ. ಸೊ ಇಟ್ಸ್ ರೆಡಿ ಟು ಈಟ್ ನೌ. ಸೊ